ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಸೀತಾರಾಮ ಧಾರಾವಾಹಿಯ ಮಂಗಳವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿವಿಗೂ ಮುಂಚೆ ಪೂರ್ತಿ ವಿಡಿಯೋನ ನೋಡಿಕೊಂಡು ಬರೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಸೀತಾರಾಮ ಧಾರಾವಾಹಿಯ ಸಂಚಿಕೆಯಲ್ಲಿ ಮೊದಲಿಗೆ ಸೀತಾ ಅವರು ಮನೆಗೆ ಬರ್ತಾರೆ. ನಮ್ಮಿಬ್ಬರ ನಡುವೆ ಯಾವುದೇ ರೀತಿಯ ವಿಷಯನ ಮುಚ್ಚಿಡಬಾರ್ದು, ಚಿಕ್ಕ ವಿಷಯ ಇದ್ರೂ ಕೂಡ ಹೇಳ್ಕೋಬೇಕು ಅಂತ ರಾಮ್ ಹೇಳಿದ್ದಾರೆ. ಆದರೆ ನಾನೇ ಈ ವಿಷಯದಲ್ಲಿ ಕ್ಲಿಯರ್ ಆಗಿಲ್ಲ. ಸಿಹಿ ಹುಟ್ಟಿನ ಬಗ್ಗೆ ನಾನು ರಾಮ್ ಹತ್ರ ಹೇಳಿಲ್ಲ, ಹೇಳ್ದೇ ಇದ್ರೆ ತಪ್ಪಾಗುತ್ತೆ. ರಾಮ್ ಏನೋ ಫಾಸ್ಟ್ ಈಸ್ ಫಾಸ್ಟ್ ಅಂತ ಹೇಳಿದ್ರು. ರಾಮ್ ಮನೆಯವರು ಕೂಡ ಇದ್ರ ಬಗ್ಗೆ ಏನು ಕೇಳಿಲ್ಲ. ಇವಾಗ ಇದರ ಅವಶ್ಯಕತೆ ಇದೆಯಾ? ನಾನೇನಾದರೂ ಸುಮ್ಮನೆ ಇದ್ರ ಬಗ್ಗೆ ಕೆದಕ್ತಾ ಇದ್ದೀನಾ? ರಾಮ್ ಮನೆಯವ್ರಿಗೆ ಮುಂದೆ ಸತ್ಯ ಗೊತ್ತಾಗಿ ಅವರ ಅಭಿಪ್ರಾಯ ಬದಲಾಗ್ಬೋದು. ಮತ್ತೆ ರಾಮನ ಸಿಹಿನ ಅಂತ ಕನ್ಫ್ಯೂಷನ್ ಬರಬಾರ್ದು. ಈ ವಿಷಯನ ಇವಾಗ ಕೆದಕ್ತೆ ಸುಮ್ಮನಿರೋದೇ ಒಳ್ಳೆಯದು ಅಂತ ಅಂದ್ಕೊಳ್ತಾರೆ. ಈ ಕಡೆ ಭಾರ್ಗವಿ ಅವರು ಬಂದು, ಮಾವಯ್ಯ, ರಾಮ್ಗೆ ಏನೂ ಆಗಿಲ್ಲ ಅಂತ ಅಶೋಕ್ ಹೇಳಿದ್ನಲ್ವಾ, ನೀವು ಹೀಗೆ ಸ್ಟ್ರೆಸ್ ಮಾಡಿಕೊಂಡ್ರೆ ಆರೋಗ್ಯ ಹಾಳಾಗುತ್ತೆ ಅಂತ ಹೇಳ್ತಾರೆ. ಆಗ ಸೂರಿ ಅವರು, ರಾಮನಿಗೆ ಫೋನ್ ಮಾಡಮ್ಮ, ಯಾವಾಗ ಬರ್ತಾನಂತೆ ಕೇಳು ಅಂತ ಹೇಳಿದ್ರೆ ಆಗ ಭಾರ್ಗವಿ, ಬರ್ತೀನಿ ಅಂತ ಹೇಳಿದಾನೆ ಅಲ್ವಾ ಮಾವಯ್ಯ, ನೀವು ಸುಮ್ಮನೆ ಆಯಾಸ ಪಟ್ಕೋಬೇಡಿ ಅಂತ ಹೇಳೋ ಅಷ್ಟೊತ್ತಿಗೆ ರಾಮ್ ಅವರು, ಹಾಯ್ ಚಿಕ್ಕಿ, ಹಾಯ್ ತಾತ ಅಂತ ಬರ್ತಾರೆ. ಆಗ ಸೂರ್ಯ ಅವರು, ಸದ್ಯ ಬಂದ್ಯಾ ರಾಮ? ತುಂಬಾ ಆತಂಕ ಆಗಿತ್ತು, ಯಾತಕ್ಕೋಸ್ಕರ ನಿನ್ನ ದಿಢೀರಂತ ಇಲ್ಲಿಂದ ಕಳಿಸೋ ಏರ್ಪಾಟ್ ಮಾಡಿದ್ರು, ಯಾರು ಮಾಡಿದ್ದು ಇದನ್ನೆಲ್ಲ ಅಂತ ಕೇಳ್ತಾರೆ. ಆಗ ರಾಮ್ ಅವರು, ಅದೇನು ಅಂತ ನಾನು ನೋಡ್ಕೊಳ್ತೀನಿ ಅಂತ ಹೇಳಿದ್ರೆ ಆಗ ಸೂರ್ಯ ಅವರು, ಅಶೋಕಂಗೆ ಇದೇನು ಅಂತ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಹೇಳಿದ್ದೀನಿ, ಅವನು ಹಿಡಿದ ಕೆಲಸನ ಮುಗಿಯೋ ತನಕ ಬಿಡಲ್ಲ ಅಂತ ಹೇಳ್ತಾರೆ. ಆಗ ಭಾರ್ಗವಿ, ಇವೆಲ್ಲ ಕೆಲಸದ ಮಧ್ಯ ತಾಂಬೂಲ ಶಾಸ್ತ್ರನ ಮರಿಬೇಡಿ ಮಾವಯ್ಯ, ಈಗಾಗಲೇ ತುಂಬಾ ಆತಂಕಗಳು ಈ ಮದುವೆಗೆ ಬರ್ತಾ ಇದ್ದಾವೆ, ಇನ್ನೂ ಲೇಟ್ ಮಾಡೋದು ಬೇಡ, ಆದಷ್ಟು ಬೇಗ ನಾವು ಸೀತಾ ಮನೆಗೆ ಹೋಗೋಣ ಅಂತ ಹೇಳಿದ್ರೆ ಆಗ ಸೂರ್ಯ ಅವರು, ಇದು ಆಗಬೇಕು ಕಣಮ್ಮ ಭಾರ್ಗವಿ, ರಾಮ್ ಬೆನ್ನಿಂದೆ ಯಾರು ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಪತ್ತೆ ಹಚ್ಚಲೇಬೇಕು ಅಂತ ಹೇಳ್ತಾರೆ. ಆಗ ರಾಮ್, ಹೌದು ಚಿಕ್ಕಿ, ನೀವೇನು ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ನಾವು ಖಂಡಿತ ಕಂಡಿಡಿತೀವಿ ಅಂತ ಹೇಳ್ತಾರೆ. ಆಗ ಸೂರಿ, ಆ ಪುಟಾಣಿ ಸಿಹಿಗೆ ನನ್ನಿಂದ ಒತ್ತಡ ಆಯಿತು ಕಣೋ, ಅಮ್ಮನ ಸುಖಕ್ಕೆ ತ್ಯಾಗ ಮಾಡೋಕೆ ರೆಡಿಯಾಗಿದ್ಲು, ಅನಾಥಾಶ್ರಮಕ್ಕೆ ಸೇರ್ಕೊತೀನಿ ಅಂತ ಹೇಳಿದ್ಲು, ಅವಳ ಮುಂದೆ ನಾನು ಚಿಕ್ಕವನಾಗ್ಬಿಟ್ಟೆ, ಇಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟು ದೊಡ್ಡ ತಿಳುವಳಿಕೆ ಅಂತ ಹೇಳಿದ್ರೆ ಆಗ ರಾಮ್ ಅವರು, ಹೌದು ತಾತ, ಅವಳು ಒಂದು ಅಪರೂಪದ ಮಗು ಅಂತ ಹೇಳಿದ್ರೆ ಆಗ ಸೂರ್ಯ ಅವರು, ಮುಂದೆ ಸೀತಾಗಾಗಲಿ ಸಿಹಿಗಾಗಲಿ ಯಾವುದೇ ನೋವು ಆಗದಂಗೆ ನಾನು ನೋಡ್ಕೊಳ್ತೀನಿ ಅಂತ ಹೇಳ್ತಾರೆ. ಆ ಮಗು ಇದ್ದರೆ ಎಲ್ಲ ನೋವು ಮರೆತು ಹೋಗುತ್ತೆ ಅಂತ ಹೇಳ್ತಾರೆ. ಆಗ ಭಾರ್ಗವಿ, ನಿಜ ಮಾವಯ್ಯ, ಸೀತಾನ ನೋಡಿ ನನಗೆ ಎಷ್ಟು ಸಮಾಧಾನ ಆಯಿತು ಗೊತ್ತಾ ಅಂತ ದೊಡ್ಡ ನಾಟಕನೇ ಮಾಡ್ತಿದ್ದಾರೆ. ಈ ಕಡೆ ಸೀತಾ ಅವರು, ನಮ್ಮಿಬ್ಬರ ನಡುವೆ ಯಾವುದೇ ವಿಷಯ ಮುಚ್ಚಿಡಬಾರ್ದು, ನಾನು ಸಿಹಿನ ಹುಟ್ಟನ್ನು ಮುಚ್ಚಿಟ್ಟಿದ್ದೀನಿ. ರಾಮ್, ಈ ವಿಷಯನ ನಾನು ನಿಮ್ಮ ಹತ್ರ ಹೇಳಬೇಕು, ಇಲ್ಲಾಂದರೆ ನನಗೆ ಸಮಾಧಾನ ಇರೋದಿಲ್ಲ, ಹೇಳ್ತೀನಿ ರಾಮ್ ಅಂತ ಅಂದ್ಕೊಂಡು ಮೊಬೈಲ್ನಲ್ಲಿ ರೆಕಾರ್ಡ್ ಆನ್ ಮಾಡಿ, ಹಾಯ್ ರಾಮ್, ನಾನು ಈ ವಿಷಯನ ತುಂಬ ದಿನದಿಂದ ಹೇಳಬೇಕು ಅಂತ ಅಂದ್ಕೊಂಡೆ, ಇದು ಸಿಹಿಯ ವಿಷಯ, ಸಿಹಿ ಅಪ್ಪನ ಬಗ್ಗೆ ನಾನು ಯಾವತ್ತೂ ನಿಮಗೆ ಹೇಳಿಲ್ಲ ಅಂತ ರೆಕಾರ್ಡ್ ಮಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಶಾಂತಾಜಿ ಬಂದು, ರಾಮ್ಗೆ ಆಕ್ಸಿಡೆಂಟ್ ಆಗಿದೆಯಂತೆ, ಹಾಗಂತ ಸಿಹಿ ಬಂದು ಹೇಳಿದ್ಲು, ಏನಾಯ್ತಮ್ಮ ಸೀತಾ ಅಂತ ಕೇಳ್ತಾರೆ. ಆಗ ಸೀತಾ ಅವರು, ಅವರಿಗೆ ಏನೂ ಆಗಿಲ್ಲ ಅಮ್ಮ, ಆರಾಮಾಗಿದ್ದಾರೆ ಅಂತ ಹೇಳ್ತಾರೆ. ಆಗ ಸಿಹಿ, ಹೌದಾ ಸೀತಮ್ಮ, ನಾನು ಬೇಜಾರಾಗಬಾರ್ದು ಅಂತ ಈ ರೀತಿ ಹೇಳ್ತಾ ಇದೆಯಾ, ಕೊಡು ನಾನು ನನ್ನ ಫ್ರೆಂಡಿಗೆ ಮೆಸೇಜು ಮಾಡ್ತೀನಿ ಅಂತ ಹೇಳ್ತಾಳೆ. ಆಗ ಸೀತಾ ಅವರು, ಪುಟ, ನಿನ್ನ ಫ್ರೆಂಡಿಗೆ ಏನೂ ಆಗಿಲ್ಲ, ಅವರಿಗೆ ವಾಯ್ಸ್ ನೋಟ್ ಕಳಿಸ್ತಾ ಇದ್ದೀನಿ ಅಂತ ಹೇಳಿ ಶಾಂತಾಜಿ ಇರೋದನ್ನು ನೋಡಿದ ಸೀತಾ ವಾಯ್ಸ್ ನೋಟನ್ನು ಡಿಲೀಟ್ ಮಾಡ್ತಾರೆ. ಆಗ ಸಿಹಿ, ಹಾಯ್ ಫ್ರೆಂಡ್, ಹೇಗಿದೆಯಾ ಅಂತ ವಾಯ್ಸ್ ಮೆಸೇಜ್ ಕಳಿಸ್ತಾಳೆ. ಆಗ ಶಾಂತಾಜಿ ಅವರು, ಸದ್ಯ ರಾಮಂಗೆ ಏನೂ ಆಗಿಲ್ಲ ಅಲ್ವಾ ಅಂತ ಕೇಳಿದ್ರೆ ಆಗ ಸೀತಾ ಅವರು, ಆರಾಮಾಗಿದ್ದಾರೆ ಅಂತ ಹೇಳ್ತಾರೆ. ಆಗ ಶಾಂತಾಜಿ ಅವರು, ಇವಾಗ ಅವರ ಮನೆಯವರೆಲ್ಲರೂ ಕೂಡ ಹೇಗಿದ್ದಾರೆ, ಅವರ ಕಡೆಯಿಂದ ಮದುವೆಗೆ ಯಾವುದೇ ರೀತಿಯ ತಕರಾರಿಲ್ಲ ಅಲ್ವಾ ಸೀತಾ ಅಂತ ಕೇಳ್ತಾರೆ. ಹಾಗೇನೂ ಇಲ್ಲ ಅಂತ ಸೀತಾ ಅವರು ಹೇಳಿದ್ರೆ ಆಗ ಶಾಂತಾಜಿ, ರಾಮನ ಮನೆಯವರು ಹೆಣ್ಣು ನೋಡೋ ಶಾಸ್ತ್ರಕ್ಕೆ ಬಂದಮೇಲೆ ಮದುವೆ ಕಾರ್ಯಗಳನ್ನೆಲ್ಲ ಶುರು ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಇರ್ತಾರೆ. ಆಗ ಸೀತಾ ಅವರು ಸಪ್ಪಗೆ ಇರೋದನ್ನು ನೋಡಿದ ಶಾಂತಾಜಿ, ಯಾಕೆ ಸೀತಾ ಸಪ್ಪಗೆ ಇದೆಯಾ ಅಂತ ಕೇಳಿದ್ರೆ ಆಗ ಸೀತಾ ಅವರು, ಇಷ್ಟು ದಿನ ನಾನು ಮತ್ತು ಸಿಹಿ ಪುಟ್ಟ ಪ್ರಪಂಚದಲ್ಲಿ ಇದ್ವಿ, ಇನ್ನು ಮುಂದೆ ನಾವು ಆ ಮನೆಗೆ ಹೋಗ್ತಾ ಇದ್ದೀವಿ, ಅಲ್ಲಿ ಸಿಹಿನ ಹೇಗೆ ನೋಡ್ಕೊಳ್ತಾರೋ ಅನ್ನೋ ಸಣ್ಣ ಆತಂಕ ಅಂತ ಹೇಳ್ತಾರೆ. ಆಗ ಶಾಂತಾಜಿ, ಹಾಗೇನೂ ಆಗೋದಿಲ್ಲ ಸೀತಾ, ಅವರೆಲ್ಲರೂ ಕೂಡ ಸಿಹಿನ ತುಂಬಾ ಪ್ರೀತಿಸ್ತಾರೆ ಅಂತ ಹೇಳಿದ್ರೆ ಆಗ ಸೀತಾ ಅವರು, ಹೌದು, ಸಿಹಿನ ತುಂಬ ಪ್ರೀತಿಸ್ತಾರೆ, ಆದರೆ ಅವಳನ್ನು ಹೊರಗಿನವ್ರ ಥರ ನೋಡಿದ್ರೆ ಅನ್ನೋ ಭಯ ಅಂತ ಹೇಳ್ತಾರೆ. ಆಗ ಶಾಂತಾಜಿ ಅವರು, ಆ ಥರ ಯಾಕೆ ನೋಡ್ತಾರೆ, ನೀನು ಸಿಹಿ ತಾಯಿ, ಆ ರೀತಿ ಏನೂ ಆಗೋದಿಲ್ಲ ಸೀತಾ, ನೀನು ಆರಾಮಾಗಿರಮ್ಮ ಅಂತ ಹೇಳ್ತಾರೆ. ಈ ಕಡೆ ಭಾರ್ಗವಿಯವರು,
ವೆಲ್ ಪ್ಲೇಯರ್ ಸೂರ್ಯಪ್ರಕಾಶ್, ವೆಲ್ ಪ್ಲೇಯರ್ ವಿಶ್ವ, ನೀನಲ್ಲ ಪ್ಲೇಯರು, ನಿಮ್ಮಪ್ಪ ಸೆಂಚುರಿ ಮೇಲೆ ಸೆಂಚುರಿ ಹೊಡಿತಾರೆ ಅಂತ ಭಾರ್ಗವಿ ಜೋರಾಗಿ ಚಪ್ಪಾಳೆ ತಟ್ತಾ ಹೇಳ್ತಾ ಇರ್ತಾರೆ. ನಾನು ಆ ಸೀತಾ ಮಗುನ ಅಡ್ಡ ಇಟ್ಕೊಂಡು ಸೀತಾ ಮತ್ತು ರಾಮ್ ಮದುವೆನ ನಿಲ್ಲಿಸೋಣ ಅಂತ ಅಂದ್ಕೊಂಡೆ. ನಿಮ್ಮಪ್ಪ ನನ್ನ ಮೊಮ್ಮಗಳು ಅಂತ ಆ ಹುಡುಗಿನ ಒಪ್ಕೊಂಡ್ರು. ಇನ್ನು ಆ ಸೀತಾ ಈ ಮನೆಗೆ ಒಡತಿ ಆಗ್ತಾಳ. ಅವಳ ಮನೆಯೇ ಅವಳಿಗೆ ಉಳಿಸ್ಕೊಳ್ಳೋದಿಕ್ಕೆ ಆಗಲಿಲ್ಲ ಅಂಥದ್ರಲ್ಲಿ ಈ ಕೋಟ್ಯಾಂತರ ಆಸ್ತಿ ಬೇಕಾ? ಅವಳು ರಾಮನ ಮದುವೆ ಆದರೆ ಇಡೀ ಆಸ್ತಿ ಸೀತಾ ಕೈ ಸೇರುತ್ತೆ. ಇಷ್ಟು ದಿನ ಒಂದು ನಯಾ ಪೈಸೆ ಇಲ್ಲದೆ ರಾಮ ರಾಮ ಅಂತ ಜಪ ಮಾಡ್ತಾ ಇದ್ದೆ. ಇನ್ನು ಮುಂದೆ ನಾನು ಸೀತಾ ಸೀತಾ ಅಂತ ಜಪ ಮಾಡಬೇಕಾ? ವಾವ್, ಏನು ಹಣೆ ಬರಹನೇ ಭಾರ್ಗವಿ ನಿಂದು ಅಂತ ಭಾರ್ಗವಿ ಸೈಕೋ ಥರ ತನಗೆ ತಾನೇ ಪ್ರಶ್ನೆ ಹಾಕ್ಕೊಳ್ತಾ ನಗ್ತಾ ಇರ್ತಾರೆ. ಅದನ್ನು ನೋಡಿದ ವಿಶ್ವ ಅವರು, ಹೇ ಭಾರ್ಗು, ಯಾಕೆ ನಿನಗೆ ಆ ಸೀತಾ ಮೇಲೆ ಅಷ್ಟು ಸಿಟ್ಟು? ಆ ಚಾಂದಿನಿ ಇದ್ದಾಳಲ್ಲ, ಅವಳಿಗಿಂತ ಸೀತಾ ಬೆಟರ್. ನಿನಗೆ ಗೌರವನ ಕೊಟ್ಕೊಂಡು ನೀನು ಹೇಳಿದ್ದನ್ನೆಲ್ಲ ಕೇಳಿಕೊಂಡು ಸಾಧನ ಇದ್ದಾಳಲ್ಲ, ಹಾಗೆ ಪಾರ್ಟ್ 2 ಆಗಿರ್ತಾಳೆ. ನೋಡು ಭಾರ್ಗು, ರಾಮ್ ಯಾರನ್ನೇ ಮದುವೆ ಆದರೂ ಅವರಿಗೆ ಅದು ಪಾಲು ಸಿಗುತ್ತೆ. ನೀನು ಚಾಂದಿನಿ, ಮಂದಾಕಿನಿ ಯಾರನ್ನೇ ಕರ್ಕೊಂಡು ಬಂದರೂ ನಿನಗೆ ಅದರಲ್ಲಿ ಒಂದು ಬಿಡುಗಾಸು ಸಿಗಲ್ಲ ಅಂತ ನಗ್ತಾ ಇರ್ತಾರೆ. ಆಗ ಭಾರ್ಗವಿ, ರಾಮನ ಆಸ್ತಿನ ಯಾರಿಗೂ ಕೊಡೋ ಹಾಗಿಲ್ಲ, ಆದರೆ ಅವನ ಆಸ್ತಿ ಮೇಲೆ ಅವನ ಹೆಂಡತಿಗೆ ಮತ್ತು ಮಕ್ಕಳಿಗೆ ಹಕ್ಕಿರುತ್ತೆ ಅಲ್ವಾ? ಅವರ ಹೆಂಡತಿ ಬೇರೆ ಯಾರಿಗಾದ್ರೂ ಟ್ರಾನ್ಸ್ಫರ್ ಮಾಡಬೇಕು ಅಂದರೆ ಟ್ರಾನ್ಸ್ಫರ್ ಮಾಡೋ ಹಕ್ಕು ಇರುತ್ತೆ ಅಲ್ವಾ ಅಂತ ಹೇಳ್ತಾರೆ. ಭಾರ್ಗವಿ ಪ್ಲ್ಯಾನ್ ಕೇಳಿ ವಿಶ್ವ ಅವರು ಶಾಕ್ ಆಗ್ತಾರೆ. ಈ ಕಡೆ ಪ್ರಿಯಾ ಅವರು, ಅಶೋಕ್, ನಿಮಗೆ ಏನಾಗಿತ್ತೋ ಅಂತ ನನಗೆ ತುಂಬಾ ಭಯ ಆಗ್ತಿತ್ತು. ಈ ರೀತಿ ನಿಮಗೆ ಬೇಕು ಅಂತ ಯಾರು ಮಾಡ್ತಾರೆ? ಅವರನ್ನು ಮಾತ್ರ ಸುಮ್ಮನೆ ಬಿಡಬಾರ್ದು ಅಂತ ಹೇಳ್ತಾರೆ. ಆಗ ಅಶೋಕ್ ಅವರು, ಚಾಂದಿನಿ ಕೈಗೆ ಸಿಗ್ತಾ ಇಲ್ಲ, ಅವಳು ಫೋನನ್ನು ಕೂಡ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾಳೆ, ಅವಳು ಸಿಕ್ಕಿದರೆ ಭಾರ್ಗವಿ ಚಿಕ್ಕಿಯ ಪ್ಲಾನ್ ಎಲ್ಲಾನು ಗೊತ್ತಾಗ್ತಾ ಇತ್ತು ಅಂತ ಹೇಳ್ತಾರೆ. ಆಗ ಪ್ರಿಯಾ ಅವರು, ಈ ವಿಷಯನ ಹೇಳಿದ್ದು ನಿಮಗೆ ಚರಂಡಿ ಅಲ್ವಾ? ಇದನ್ನು ರಾಮ್ ಸರ್ ಹತ್ರ ನೀವು ಹೇಳ್ಬೋದಲ್ವಾ? ಪ್ರೂಫ್ ಇದೆ ತಾನೇ, ಅವರು ನಂಬ್ತಾರೆ ಅಂತ ಹೇಳಿದರೆ ಆಗ ಅಶೋಕ್ ಅವರು, ಇಲ್ಲ ಪ್ರಿಯಾ, ಆ ರೀತಿ ಮಾಡೋದಕ್ಕೆ ಆಗೋದಿಲ್ಲ, ಇಷ್ಟೇ ಪ್ರೂಫ್ ಇದ್ದರೆ ಸಾಲದು, ಅವರೆಲ್ಲ ಸಾಮಾನ್ಯ ಪ್ಲೇಯರ್ಸ್ ಅಲ್ಲ, ನೀನು ಯಾಕೆ ಚರಂಡಿ ಟಚ್ಚಲ್ಲಿ ಇದೆಯಾ ಅಂತ ನನಗೇನೆ ತಿರುಗಿಸ್ತಾರೆ, ಇದನ್ನೆಲ್ಲ ತುಂಬಾ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು ಅಂತ ಹೇಳ್ತಾರೆ. ಆಗ ಪ್ರಿಯಾ ಅವರು, ಆಸ್ತಿ ಇದೆ, ಎಲ್ಲನೂ ಇದೆ, ಆರಾಮಾಗಿ ಇರ್ಬೋದಲ್ವಾ ಅಂತ ಕೇಳಿದ್ರೆ ಆಗ ಅಶೋಕ್ ಅವರು, ಈ ಶ್ರೀಮಂತರು ದುಡ್ಡಿರೋರು ಅಂದರೆ ಬ್ಲಾಕ್ ಸೀಕ್ರೆಟ್ ಇದ್ದೇ ಇರುತ್ತೆ. ಅವ್ರ ಮನೇಲಿ ಸೂರಿ ಬಗ್ಗೆ ಆಗಲಿ ರಾಮ್ ಬಗ್ಗೆ ಆಗಲಿ ನಾನು ಏನೂ ಹೇಳೋದಿಲ್ಲ. ಇನ್ನು ಮಿಕ್ತವರು ಐ ಡೋಂಟ್ ನೋ, ಅವ್ರ ಮನೆಯವರೆಲ್ಲರೂ ನನಗೆ ನೋಡಿದ್ರೆ ಮಿಸ್ಟ್ರಿ ಅನಿಸುತ್ತೆ ಅಂತ ಹೇಳ್ತಾರೆ. ಈ ಕಡೆ ಭಾರ್ಗವಿಯವರು, ಈ ಮನೆಗೆ ಸೀತಾ ಇಸ್ ದ ರೈಟ್ ಪರ್ಸನ್, ರಾಮ್ನಿಂದ ಅಲ್ಲದೆ ಹೋದರೂ ಸೀತಾ ಮತ್ತು ಅವಳ ಮಗಳಿಂದ ಎಲ್ಲ ಆಸ್ತಿ ನನಗೆ ಬರುತ್ತೆ ಅಂತ ಹೇಳ್ತಾರೆ. ಈ ಜಾಗಕ್ಕೆ ಬೇರೆ ಯಾರು ಬಂದರೂ ಯಾರಿಗಾದ್ರೂ ಈ ಆಸ್ತಿ ಮೇಲೆ ಸ್ವಲ್ಪನಾದರೂ ಆಸೆ ಹುಟ್ಟುತ್ತೆ. ಆದರೆ ನಮ್ಮ ಸೀತಾ ಇದ್ದಾಳಲ್ಲ, ಪಾಪದವಳು, ಹರಿಶ್ಚಂದ್ರನ ತುಣುಕು, ಅವಳು ಆಸ್ತಿನೆಲ್ಲ ನನ್ನ ಹೆಸರಿಗೆ ಬರೆದ ಮೇಲೆ ಸ್ಮಶಾನಕ್ಕಾದರೂ ಹೋಗಲಿ, ಅರಮನೆಯಲ್ಲಾದರೂ ಇರಲಿ, ಎಲ್ಲಿಗಾದರೂ ಹೋಗಲಿ, ಅದು ನನಗೆ ಬೇಕಾಗಿಲ್ಲ, ಐ ಡೋಂಟ್ ಕೇರ್. ಅತಿ ಶೀಘ್ರದಲ್ಲಿ ಸೀತಾ ಮತ್ತು ರಾಮನ ನಿಶ್ಚಿತಾರ್ಥ ಅವರಿಬ್ಬರ ಪ್ರೀತಿಗೋಸ್ಕರ ಅಲ್ಲ, ಈ ಭಾರ್ಗವಿಗೋಸ್ಕರ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಆಗ ವಿಶ್ವ ಅವರು ಭಾರ್ಗವಿ ಮಾಡಿರೋ ಪ್ಲ್ಯಾನನ್ನು ಕೇಳಿ ತುಂಬಾ ಶಾಕ್ ಆಗ್ತಾರೆ. ಎಂಥ ಪ್ಲ್ಯಾನು ನಮ್ಮ ಭಾರ್ಗವುದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಈ ಕಡೆ ರಾಮ್ ಸಿಹಿ ಕಳಿಸಿರೋ ವಾಯ್ಸ್ ಮೆಸೇಜನ್ನು ನೋಡ್ತಾ ಇರ್ತಾರೆ. ಹಾಯ್ ಫ್ರೆಂಡ್, ನೀನು ದುಬೈಗೆ ಹೋಗಲಿಲ್ವಾ? ಆಕ್ಸಿಡೆಂಟ್ ಆಗಿದೆ ಅಂತ ಕೇಳಿ ನನಗೆ ತುಂಬಾ ಭಯ ಆಗಿತ್ತು, ಫೋನ್ ಮಾಡು ಫ್ರೆಂಡ್ ಅಂತ ಹೇಳಿರೋ ಮೆಸೇಜನ್ನು ನೋಡಿ ನಾನೇ ಫೋನ್ ಮಾಡ್ತೀನಿ ಅಂದ್ಕೊಂಡು ಫೋನ್ ಮಾಡ್ತಾರೆ. ಆಗ ಫೋನನ್ನು ರಿಸೀವ್ ಮಾಡಿ ಸಿಹಿ, ಹಾಯ್ ಫ್ರೆಂಡ್ ಅಂತ ಹೇಳಿದ್ರೆ, ನನಗೇನೂ ಆಗಿಲ್ಲ ಫ್ರೆಂಡ್, ನನ್ನ ಜೊತೆ ನೀನು ಸೀತಮ್ಮ ಮತ್ತು ಮನೆಯವರೆಲ್ಲರೂ ಕೂಡ ನನ್ನ ಜೊತೆ ಇರಬೇಕಾದ್ರೆ ನನಗೇನೂ ಆಗೋದಿಲ್ಲ ಅಂತ ರಾಮ್ ಹೇಳಿದರೆ ಆಗ ಸಿಹಿ, ನನಗೆ ತುಂಬಾ ಭಯ ಆಗಿತ್ತು ಫ್ರೆಂಡ್ ಅಂತ ಅಳ್ತಾ ಇರ್ತಾಳೆ. ಆಗ ರಾಮ್, ಸಿಹಿ ನೀನು ತುಂಬ ಸ್ಟ್ರಾಂಗ್ ಅಲ್ವಾ ಅಂತ ಸಮಾಧಾನ ಮಾಡ್ತಾ ಇರಬೇಕಾದ್ರೆ ಆಗ ಸಾಧನ ರಾಮ್ ಹತ್ರ ಬಂದು, ನಿನ್ನ ಹತ್ರ ಒಂದು ವಿಷಯ ಹೇಳಿ ಬಾ ಅಂತ ಅಕ್ಕ ಹೇಳಿದ್ರು ರಾಮ್. ನಾಳೆ ಯಾವುದೇ ಕೆಲಸನ ಇಟ್ಕೋಬಾರ್ದಂತೆ, ನಾಳೆ ಹೆಣ್ಣು ನೋಡೋ ಶಾಸ್ತ್ರಕ್ಕೆ ಸೀತಾ ಮನೆಗೆ ಹೋಗ್ತಾ ಇದ್ದೀವಿ ಎಲ್ಲರೂ ಅಂತ ಹೇಳಿದ್ರೆ ಆಗ ರಾಮ್ ಖುಷಿಯಿಂದ ಸರಿ ಚಿಕ್ಕಿ ಅಂತ ಹೇಳ್ತಾರೆ. ಆಗ ರಾಮ್, ಸಿಹಿ ಪುಟ, ನಿನಗೆ ಒಂದು ಸರ್ಪ್ರೈಸ್ ಇದೆ, ನಮ್ಮ ಮನೆಯವರು ಎಲ್ಲರೂ ಕೂಡ ನಿಮ್ಮ ಮನೆಗೆ ಬರ್ತಾ ಇದ್ದೀವಿ, ಹ್ಯಾಪಿನಾ ಅಂತ ಕೇಳಿದ್ರೆ ಆಗ ಸಿಹಿ ಸಂತೋಷದಿಂದ ಹ್ಯಾಪಿ ಫ್ರೆಂಡ್ ಅಂತ ಹೇಳ್ತಾಳೆ. ಆಗ ರಾಮ್, ಸಿಹಿ ಪುಟ, ಈ ವಿಷಯನ ಸೀತಮ್ಮಂಗೆ ಹೇಳ್ತೀಯಾ ಅಂತ ಕೇಳ್ತಾರೆ. ಆಗ ಸಿಹಿ, ಆಯಿತು ಫ್ರೆಂಡ್ ಹೇಳ್ತೀನಿ ಅಂತ ಹೇಳಿ ಮಿಸ್ಟರ್ ಸನ್ನು ಕೂಡ ಬರ್ತಾರಾ? ಅವತ್ತು ಜಾಸ್ತಿ ಇವತ್ತು ಇರಲಿಲ್ಲ ನನ್ನ ಜೊತೆ, ನಾಳೆ ನಾನು ದಿನಪೂರ್ತಿ ಅವರ ಜೊತೆನೇ ಇರ್ತೀನಿ ಅಂತ ಹೇಳ್ತಾಳೆ. ಆಗ ರಾಮ್, ಆಯಿತು ಪುಟ, ಐ ಲವ್ ಯು ಫ್ರೆಂಡ್ ಅಂತ ಹೇಳಿ ಸಿಹಿನೂ ಕೂಡ ಐ ಲವ್ ಯು ಟು ಅಂತ ಹೇಳಿ ಫೋನನ್ನು ಇಡ್ತಾರೆ. ಈ ಕಡೆ ಪ್ರಿಯಾ ಅವರು, ಅಶೋಕ್ ನೀನು ಹೇಳಿದ ಮಾತನ್ನು ನಾನು ನಂಬ್ತೀನಿ, ನಾವು ಕೇರ್ಫುಲ್ ಆಗೇನೇ ಇರೋಣ, ನಮಗೆ ಚಾಂದಿನಿ ಸಿಕ್ಕಿದ್ರೆ ಸ್ವಲ್ಪನಾದರೂ ಸೀಕ್ರೆಟ್ ಗೊತ್ತಾಗ್ಬೋದು, ಅವಳು ನಮಗೆ ಹೆಲ್ಪ್ ಮಾಡ್ತಾಳಾ ಅಂತ ಕೇಳ್ತಾರೆ. ಆಗ ಅಶೋಕ್ ಅವರು, ಹೇಳೋ ರೀತಿ ಹೇಳಿದ್ರೆ ಮಾಡಬಹುದು, ಆದರೆ ಅವಳು ನಮ್ಮ ಕೈಗೇನೆ ಸಿಗ್ತಾ ಇಲ್ಲ, ನಾನು ರಾಮನ್ನ ಒಂದು ಸಾರಿ ಫೋನಲ್ಲಿ ಕೇಳ್ತೀನಿ ಅಂತ ಹೇಳ್ತಾರೆ. ಆಗ ಪ್ರಿಯಾ ಅವರು, ನೀವು ರಾಮ್ ಜೊತೆ ಮಾತಾಡಿ, ಅಶೋಕ್ ನಾನು ಐಸ್ ಕ್ರೀಮ್ನ ತೊಗೊಂಡು ಬರ್ತೀನಿ, ಎಷ್ಟೋ ದಿನ ಆದ ಮೇಲೆ
ನನ್ನ ಗಂಡ ಫ್ರೀಯಾಗಿ ಸಿಕ್ಕಿದ್ದಾರೆ, ಇಂತಹ ಆಪರ್ಚುನಿಟಿನ ಮಿಸ್ ಮಾಡ್ಕೊಳ್ಳೋದಿಲ್ಲ. ಇಷ್ಟು ದಿನ ಆದಮೇಲೆ ನಾವಿಬ್ಬರು ಗಂಡ ಹೆಂಡತಿ ಅಂತ ಫೀಲ್ ಆಗ್ತಿದೆ. ತುಂಬಾ ರೊಮ್ಯಾಂಟಿಕ್ ಆಗಿ ಅನ್ನಿಸ್ತಾ ಇದ್ದೀರಾ ಅಶೋಕ್. ನಾನು ಐಸ್ ಕ್ರೀಮ್ನ ತೊಗೊಂಡು ಬರ್ತೀನಿ ಅಶು ಅಂಕಲ್ ಅಂತ ರೇಗಿಸಿ ಅಶೋಕ್ ಕೆನ್ನೆನ ಗಿಂಡಿ ಹೋಗ್ತಾರೆ ಪ್ರಿಯಾ ಅವರು. ಈ ಕಡೆ ಸಿಹಿ ಸೀತಾ ಹತ್ರ ಬಂದು, ಸೀತಮ್ಮ ನಾಳೆ ಯಾರು ಬರ್ತಾ ಇದ್ದಾರೆ ಹೇಳು, ನನ್ನ ಫ್ರೆಂಡು ಮತ್ತು ಅವರ ಮನೆಯವರು, ತುಂಬಾ ಖುಷಿ ಆಗ್ತಿದೆ ನನಗೆ ಅಂತ ಹೇಳ್ತಾಳೆ. ಆಗ ಸೀತಾ ಅವರು ನನಗೂ ಕೂಡ ಖುಷಿ ಆಗ್ತಿದೆ ಅಂತ ಹೇಳ್ತಾರೆ. ಆಗ ಸೀತಾ ಅವರು ರಾಮ್ ಕಳಿಸಿರೋ ವಾಯ್ಸ್ ಮೆಸೇಜನ್ನು ನೋಡ್ತಾರೆ. ಸೀತಾ, ನಾಳೆ ನಾವು ಮತ್ತೆ ನಮ್ಮ ಮನೆಯವರೆಲ್ಲರೂ ಕೂಡ ಅಲ್ಲಿಗೆ ಬರ್ತಾ ಇದ್ದೀವಿ. ನಮ್ಮಿಬ್ಬರ ಮದುವೆ ಡಿಲೇ ಆಗೋದು ತಾತನಿಗೆ ಮತ್ತು ಚಿಕ್ಕಿಗೆ ಸ್ವಲ್ಪನೂ ಇಷ್ಟ ಇಲ್ಲ. ನಾಳೆ ಬರ್ತೀವಿ, ಗುಡ್ ನೈಟ್ ಅಂತ ಕಳಿಸಿರ್ತಾರೆ. ಅದಕ್ಕೆ ಸೀತಾ ಅವರು ಉತ್ತರವಾಗಿ ನಿಮಗೋಸ್ಕರ ಕಾಯ್ತಾ ಇರ್ತೀನಿ ರಾಮ್ ಅಂತ ಕಳಿಸಿರ್ತಾರೆ. ಈ ಕಡೆ ಅಶೋಕನಿಗೆ ರಾಮ್ ಕಡೆಯಿಂದ ಫೋನ್ ಬರುತ್ತೆ. ಆಗ ಅಶೋಕ್ ಅವರು, ಮಗ ನಿನಗೆ 100 ವರ್ಷ ಆಯಸ್ಸು ಕಣೋ, ನೀನು ಸೀತಾ ಸಿಹಿ 100 ವರ್ಷ ಚೆನ್ನಾಗಿರಬೇಕು, ನಾನು ನಿನಗೆ ಫೋನ್ ಮಾಡಬೇಕು ಅಂತ ಇವಾಗ ತಾನೇ ಫೋನನ್ನು ತೆಗಿತಾ ಇದ್ದೆ, ಅಷ್ಟರಲ್ಲಿ ನೀನೇ ಫೋನ್ ಮಾಡಿದೆ ಕಣೋ ಅಂತ ಹೇಳ್ತಾರೆ. ಆಗ ರಾಮ್, ಥ್ಯಾಂಕ್ಸ್ ಕಣೋ ಮಗ, ನಾನು ಯಾಕೆ ಫೋನ್ ಮಾಡಿದೆ ಹೇಳು ಅಂತ ಕೇಳಿದ್ರೆ, ಆಗ ಅಶೋಕ್ ಅವರು, ನನಗೆ ಗೊತ್ತು ಕಣೋ, ಚಾಂದಿನಿನ ಟ್ರೇಸ್ ಮಾಡಬೇಕು ಅಲ್ವಾ, ಟ್ರೇಸ್ ಮಾಡ್ತೀನಿ, ಅವಳ ಹತ್ರ ಎಲ್ಲನೂ ಬಾಯಿ ಬಿಡಿಸ್ತೀನಿ ಅಂತ ಹೇಳ್ತಾರೆ. ಆಗ ರಾಮ್, ಚಾಂದಿನಿ ನಾನು ಬೇಕು ಅಂತ ಅವಳು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾಳೆ ಕಣೋ, ಇನ್ನು ಇದನ್ನೆಲ್ಲ ನನಗೆ ಸೀತಾನೇ ಹೇಳಿದ್ರು ಅಂತ ಹೇಳ್ತಾರೆ. ಆಗ ಅಶೋಕ್ ಅವರು, ಅವಳು ನಿನ್ನನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾಳ ಅಂತ ನನಗೆ ಅನ್ನಿಸ್ತಾ ಇಲ್ಲ, ಕಂಪ್ನಿನ ಮತ್ತು ನಿಮ್ಮ ಮನೆ ಆಸ್ತಿನ ಬಿಟ್ಟರೆ ಬೇರೇನೂ ಎಕ್ಸ್ಪೆಕ್ಟ್ ಮಾಡ್ತಾಳೆ ಹೇಳು. ನಾನು ಇದಕ್ಕೂ ಮುಂಚೆ ಅವಳ ಬಗ್ಗೆ ಹೇಳ್ತಾ ಬಂದೆ, ಆದರೆ ನೀನು ಅವಾಗ್ಲಿಂದನೂ ನೆಗ್ಲೆಕ್ಟ್ ಮಾಡ್ತಾನೆ ಬಂದೆ, ಇವಾಗ್ಲೂ ನೆಗ್ಲೆಕ್ಟ್ ಮಾಡ್ತಾ ಇದೆಯಾ ಅಂತ ಹೇಳ್ತಾರೆ. ಆಗ ರಾಮ್, ಹಾಗೇನೂ ಇಲ್ಲ ಕಣೋ, ಅವಳು ಮಾಡಿರೋ ಮೋಸನ ಮರೆಯೋಕೆ ಆಗುತ್ತಾ, ಅವಳು ಎಲ್ಲ ಮರೆತು ಬದಲಾಗ್ತಿದ್ದಾಳೆ ಅಂತ ಅಂದ್ಕೊಂಡೆ, ನಾನು ಅವಳನ್ನು ಇಗ್ನೋರ್ ಮಾಡ್ತಾ ಇದ್ದೀನಿ ಅಷ್ಟೇ. ನೀನು ಅವಳ ಬಗ್ಗೆ ಇನ್ವೆಸ್ಟಿಗೇಷನ್ ಅದು ಇದು ಅಂತ ಏನೂ ಮಾಡೋದು ಬೇಡ. ಎಲ್ಲಿದ್ದಾಳೋ ಅವಳು ಅಲ್ಲೇ ಇರಲಿ, ಅವಳು ನನ್ನ ಜೀವನದಲ್ಲಿ ಮತ್ತೆ ಬರೋದು ಬೇಡ. ನಾನು ಇವಾಗ ಫೋನ್ ಮಾಡಿದ್ದು ಯಾಕೆ ಅಂದರೆ, ನಾಳೆ ನಾವು ಶಾಸ್ತ್ರೋಕ್ತವಾಗಿ ಹೆಣ್ಣು ಕೇಳೋಕ್ಕೆ ಹೋಗ್ತಾ ಇದ್ದೀವಿ ಸೀತಾ ಮನೆಗೆ, ನೀನು ಮತ್ತೆ ಪ್ರಿಯಾ ಅಲ್ಲಿಗೆ ಬರಬೇಕು ನಾಳೆ ಅಂತ ಹೇಳ್ತಾರೆ. ಆಗ ಅಶೋಕ್ ಅವರು, ಹೌದಾ ಮಗ ಅಂತ ಖುಷಿಯಿಂದ ಹೇಳ್ತಾರೆ. ಇದಾಗಿತ್ತು ಮಂಗಳವಾರದ ಸಂಚಿಕೆ. ಮತ್ತಷ್ಟು ವಿವರಗಳಿಗಾಗಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.